ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಈ ವಿಡಿಯೋದಲ್ಲಿ ಪಂಪ್ಕಿನ್ ಸೀಡ್ಸು ಮತ್ತು ಫ್ಲ್ಯಾಕ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ಇಂದ ಒಂದು ಲಡ್ಡು ಮಾಡ್ತಾ ಇದ್ದೀನಿ. ಶುಗರು ಬೆಲ್ಲ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಸೊ ನಾನು ಹೇಗೆ ಮಾಡ್ತೀನಿ ಅಂತ ಆ ರೆಸಿಪಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಸನ್ಫ್ಲವರ್ ಸೀಡ್ಸು, ಇದು ಪಂಪ್ಕಿನ್ ಸೀಡ್ಸು, ಇದು ಫ್ಲ್ಯಾಕ್ ಸೀಡ್ಸು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಳ್ಳಿ. ನಾನು ಎಲ್ಲನೂ ಒಂದೊಂದು ಕಪ್ ತೊಗೊಂಡಿದ್ದೀನಿ ಇಲ್ಲಿ. ಇದು ಪಂಪ್ಕಿನ್ ಸೀಡ್ ಲಾಸ್ಟ್ ಮೇಲ್ಗಡೆ ಸ್ವಲ್ಪ ಪೌಡ್ರ್ ಬಿದ್ದಿದೆ ಅಷ್ಟೇ. ಸೊ ನಿಮ್ಗೆ ಎಷ್ಟು ಬೇಕು, ನಿಮಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅದ್ರ ತಕ್ಕಂಗೆ ನೋಡಿಕೊಂಡು ನೀವು ಮೆಜರಲ್ಲಿ ಕ್ವಾಂಟಿಟಿ ತೊಗೊಳ್ಳಿ. ಅದ್ರ ಜೊತೆ ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ ಮತ್ತು ಬ್ಲ್ಯಾಕ್ ಗ್ರೇಪ್ಸು, ಸ್ವಲ್ಪ ಖರ್ಜೂರ್ ತೊಗೊಂಡಿದ್ದೀನಿ. ಇದ್ರ ಒಳಗಡೆ ಸೀಡ್ಸ್ ಎಲ್ಲ ಬಿಡಿಸ್ಕೊಂಡಿದ್ದೀನಿ ನೀಟಾಗಿ. ಸೊ ಇವಾಗ ನೆಕ್ಸ್ಟು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ನೀವು ಬೇಕು ಅಂದರೆ ತುಪ್ಪದಲ್ಲಿ ಹುರ್ಕೋಬೋದು. ನೋಡಿ, ಇವಾಗ ಫಸ್ಟು ಬಾದಾಮಿ ತೊಗೊಂಡಿದ್ದೀನಿ. ಇದನ್ನ ಲೈಟ್ ಬ್ರೌನ್ ಕಲರಲ್ಲಿ ಹುರ್ಕೊಳ್ಳೋಣ. ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಆಗಿ ನೀಟಾಗಿ ಹುರ್ಕೊಂಡಿದ್ದೀನಿ. ಇದನ್ನು ಇವಾಗ ಬೇರೆ ಪಾತ್ರೆಗೆ ತೆಗಿತೀನಿ. ಇವಾಗ ಫ್ಲ್ಯಾಕ್ ಸೀಡ್ಸ್ ಹುರ್ಕೊಳ್ಳೋಣ. ಫ್ಲ್ಯಾಕ್ ಸೀಡ್ಸ್ನ ಲೋ ಫ್ಲೇಮಲ್ಲಿ ನೀಟಾಗಿ ಹುರ್ಕೋಬೇಕು. ಅದು ಸ್ವಲ್ಪ ಚಟ್ಪಟ್ ಅಂತ ಸೌಂಡ್ ಬರಬೇಕು. ಸ್ವಲ್ಪ ಕಲರ್ ಬೇರೆ ಚೇಂಜ್ ಆಗಬೇಕು. ಇಲ್ಲಾಂದರೆ ತುಂಬ ಹೈ ಫೈಬರ್ ಇರುತ್ತಲ್ಲ, ಸ್ವಲ್ಪ ಡೈಜೆಷನ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇಲ್ಲಾಂದರೆ ನೀಟಾಗಿ ಹುರ್ಕೊಂಡಿಲ್ಲ ಅಂದರೆ. ಈ ಥರ ಚಟ್ಪಟ್ ಸಿಡಿಯುತ್ತೆ. ಇದು ಸೇಮ್ ಎಳ್ಳು ಥರ ಇದೆಲ್ಲ, ಈ ಥರ ಸಿಡಿಬೇಕು. ಆ ರಫ್ ಶೆಲ್ ಇರುತ್ತಲ್ಲ, ಅದು ಒಡ್ಕೊಳುತ್ತೆ. ಹುರಿದಿಟ್ಟಿದೆ ಅಲ್ವಾ ಬಾದಾಮಿಗೆ, ಅದಕ್ಕೆ ಇವಾಗ ಹುರಿದಿರೋ ಅಂತ ಫ್ಲ್ಯಾಕ್ ಸೀಡ್ಸ್ ಕೂಡ ಹಾಕ್ಕೋತೀನಿ. ಸೀಡ್ಸು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಹೆಂಗಿದ್ರು ಲಾಸ್ಟಿಗೆ ಇದೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕಲ್ಲ, ಗ್ರೈಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ಸನ್ಫ್ಲವರ್ ಸೀಡ್ಸ್ ಹಾಕೋತಾ ಇದ್ದೀನಿ. ಅಂದರೆ ಆಲ್ಮಂಡ್ ಮತ್ತು ಫ್ಲ್ಯಾಕ್ ಸೀಡ್ಸ್ನ ನೀಟಾಗಿ ಹುರ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಕಲರ್ ಚೇಂಜ್ ಆಗಿದೆ ನೋಡಿ. ಅದು ಪಾಪ್ ಆದಾಗ ಸ್ವಲ್ಪ ಸ್ವೆಲ್ಲಿಂಗ್ ಆಗುತ್ತೆ. ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಅದನ್ನು ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ. ಈ ಸೀಡ್ ಸೈಕ್ಲಿಂಗ್ ಅಂತ ಮಾಡ್ತೀವಲ್ಲ, ಅದನ್ನು ಓಟ್ಸು ಅಥವಾ ಮ್ಯೂಸ್ಲಿಯಲ್ಲಿ ಹಾಕೋ ಬದಲು ಈ ಥರ ಒಂದು ಲಡ್ಡು ತಿಂದ್ರೂ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ನೋಡಿ, ನೀಟಾಗಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಇದನ್ನು ಪಾತ್ರೆ ತೆಗಿತೀನಿ ಇವಾಗ. ನೋಡಿ, ಇದನ್ನು ತೆಗಿತಾ ಇದ್ದೀನಿ ಇವಾಗ. ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಆ್ಯಕ್ಚುಲಿ. ಸೀಡ್ಸ್ನ ಈ ಥರ ಸ್ವಲ್ಪ ಬಿಸಿ ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಟೀ ಜೊತೆನೂ ತಿನ್ಬೋದು. ಹಾಗೇನೂ ತಿನ್ಬೋದು ಅಥವಾ ಬಿಸಿ ಮಾಡಿಕೊಂಡು ತಿನ್ಬೋದು. ನೋಡಿ, ಈ ಥರ ಕಲರ್ ಚೇಂಜ್ ಆಗ್ತಿದೆ. ಎಲ್ಲದೂ ನೀಟಾಗಿ ಹಿಂಗೆ ಸ್ಲೋ ಆಗಿ ಹುರ್ಕೊಬೇಕು. ಡೈಲಿ ಒಂದೊಂದು ಸ್ಪೂನ್ ಸೀಡ್ ಸೈಕಲ್ ಮಾಡೋಕ್ಕೆ ಕಷ್ಟ ಆದರೆ ಈ ಥರ ಒಂದು ಲಡ್ಡು ಮಾಡಿಕೊಂಡ್ರೆ ಡೈಲಿ ಒಂದೊಂದು ಲಡ್ಡು ನೀವು ಆರಾಮಾಗಿ ತಿನ್ಕೋಬೋದು. ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತಲ್ಲ, ಎಸ್ಪೆಷಲಿ PCOS ಇದ್ದಾಗ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಆದಾಗ ಈ ಥರ ತಿಂದರೆ ಸ್ವೀಟು ತಿನ್ಬೋದು, ನಿಮ್ಮದು ಶುಗರು ಕಂಟ್ರೋಲಲ್ಲಿ ಇರುತ್ತೆ. ಗ್ಲೈಸಮಿಕ್ ಇಂಡೆಕ್ಸು ಏನು ಜಾಸ್ತಿ ಆಗಲ್ಲ ಆವಾಗ. ಬಿಕಾಸ್ ನಾನು ಇದರಲ್ಲಿ ಶುಗರು ಜಾಗರಿ ಏನು ಯೂಸ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಆಚೆ ವೆದರ್ ಸಖತ್ತಾಗಿದೆ. ನಾನು ಇದೆಲ್ಲ ಬಿಸಿ ಮಾಡ್ತಾ ಇದ್ದೀನಲ್ಲ, ಅದು ಒಂಥರ ಅರೋಮಾ ಬಿಡ್ತಾ ಇದೆ. ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ ಎಲ್ಲ ಸೀಡ್ಸ್ದು. ನಾನು ನಿಮ್ಗೆ ತೋರಿಸ್ತೀನಿ ಆಚೆ ಹೇಗಿದೆ ನೋಡಿ. ಇವಾಗ ಜಸ್ಟ್ ಮಳೆ ಬಂತು ನೋಡಿ, ಎಷ್ಟು ಚೆನ್ನಾಗಿದೆ. ಮೋಡ ಬೇರೆ ಬಂದಿದೆ. ವಾವ್, ಫುಲ್ ತಣ್ಣನ ಗಾಳಿ ಬೀಸ್ತಾ ಇದೆ. ಇದನ್ನು ನೀಟಾಗಿ ಹುರ್ಕೊಂಡ್ವಲ್ಲ,
ಇವಾಗ ನೋಡಿ ಕಲರು ಚೇಂಜ್ ಆಗಿದೆ. ಇದನ್ನೇ ಡೈರೆಕ್ಟಾಗಿ ಸ್ನ್ಯಾಕ್ಸ್ ಥರ ಕ್ರಂಚಿ ಸ್ನ್ಯಾಕ್ಸ್ ಆಗುತ್ತೆ ನಿಮ್ಗೆ. ಈವ್ನಿಂಗ್ ಹಾಗೇನೋ ತಿನ್ಬೋದು ಇದನ್ನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ಇವಾಗ. ಅನಿಸ್ತಿದೇನಾ? ಒಂದೊಂದ್ಸಲ ಈ ಥರ ವಿಡಿಯೋ ಮಾಡೋಕ್ಕೆ ಇದೇ ಪ್ರಾಬ್ಲಮ್, ಏನಾದರೂ ಸೌಂಡ್ ಬರ್ತಾ ಇರುತ್ತೆ. ಬಟ್ ಇದು ವೆದರ್ ಚೆನ್ನಾಗಿದ್ದಾಗ ಫುಲ್ ಖುಷಿ ಆಗುತ್ತೆ ಈ ಥರ ನೋಡೋಕ್ಕೆ. ಒಂದೇ ಭಾರತೆಲ್ಲ ಹೋಗ್ತಾ ಇರ್ತಾವೆ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ರೆಸಿಪಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇವಾಗ ನೆಕ್ಸ್ಟು ಖಜೂರನ್ನ ಹಾಕೋತಾ ಇದ್ದೀನಿ ಮತ್ತು ಗ್ರೇಪ್ಸ್, ಖಜೂರು ಮತ್ತು ಗ್ರೇಪ್ಸ್ ಹಾಕೋತಾ ಇದ್ದೀನಿ. ಇದೇನು ಬಿಸಿ ಮಾಡೋದು ಬೇಕಾಗಿಲ್ಲ, ಅದೇ ಪ್ಯಾನ್ ಬಿಸಿ ಇದೆ ಅಲ್ಲ ಅದರಲ್ಲೇ ಸ್ವಲ್ಪ ಈ ಥರ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಅಷ್ಟೇ. ಅದೇ ಮೆಲ್ಟ್ ಆಗುತ್ತೆ. ಹೆಂಗಿದ್ರು ಇದನ್ನು ಗ್ರೈಂಡ್ರಿಗೆ ಹಾಕೇಬೇಕಲ್ಲ. ನಾನು ಸ್ಟೋವ್ ಆಫ್ ಮಾಡಿದ್ದೀನಿ. ಇದೆಲ್ಲ ಬಿಸಿ ಇತ್ತಲ್ಲ, ಸ್ವಲ್ಪ ಇವಾಗ ಫ್ಯಾನ್ ಕೆಳಗಡೆ ಇಟ್ಟು ಆರಿಸ್ಕೊಂಡಿದ್ದೀನಿ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಬಿಸಿ ಹೋಗಿದೆ. ಇವಾಗ ಗ್ರೈಂಡ್ ಮಾಡ್ಕೋತೀನಿ. ಫುಲ್ ಫೈನ್ ಪೌಡರ್ ಏನು ಬೇಕಾಗಿಲ್ಲ, ಸ್ವಲ್ಪ ದಪ್ಪ ದಪ್ಪನೇ ಗ್ರೈಂಡ್ ಮಾಡ್ಕೋತೀನಿ. ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಒಂದು ಪಾತ್ರೆ ತೆಗಿತೀನಿ. ಇವಾಗ ನಿಮಗೆ ಇದಕ್ಕಿಂತ ಫೈನ್ ಪೌಡ್ರ್ ಬೇಕು ಅಂದರೆ ಮಾಡ್ಕೋಬೋದು. ನಾನು ಹಿಂಗೆ ಇಟ್ಕೋತೀನಿ. ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಪಂಪ್ಕಿನ್ ಸೀಡ್ಸ್ ಮಾಡ್ಕೋತೀನಿ, ಆಮೇಲೆ ಡೇಟ್ಸ್ ಮತ್ತು ಗ್ರೇಪ್ಸ್ ಹಾಕೋತೀನಿ. ನೋಡಿ ಇದು ನಿಮ್ಗೆ ಕಾಣಿಸಲ್ಲ, ಬಟ್ ಇದು ಗ್ರೀನಿಶ್ ವೈಟ್ ಪೌಡ್ರ್ ಆಗಿದೆ ಇದು. ಇವಾಗ ಇದನ್ನು ಹಾಕೋತೀನಿ. ಲಾಸ್ಟಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ಇವಾಗ ನೋಡಿ ಇದು ಈ ಥರ ಗ್ರೈಂಡ್ ಆಗಿ ಇದನ್ನು ಸೀಡ್ಸ್ ಹಾಕಿರೋ ಪ್ಲೇಟಿಗೆ ತೆಗಿತಾ ಇದ್ದೀನಿ. ಸೊ ಇದಕ್ಕೆ ಆ ಪೌಡರ್ನ ಹಾಕೋತೀನಿ. ಇವಾಗ ನೋಡಿ ಇದನ್ನು ಅಷ್ಟು ಮಿಕ್ಸ್ ಮಾಡ್ಕೋತೀನಿ. ಇವಾಗ ಉಂಡೆ ಶೇಪಲ್ಲೂ ಬರುತ್ತೆ ನೋಡಿ. ಇದಕ್ಕೆ ಬೇಕು ಅಂದರೆ ತುಪ್ಪ ಹಾಕೋಬೋದು. ಉಂಡೆ ಶೇಪ್ ಬರುತ್ತೆ ನೋಡಿ, ಉಂಡೆ ಶೇಪ್ ಬರುತ್ತೆ ಈ ಥರ. ಡೈಲಿ ಒಂದೊಂದು ಲಡ್ಡು ನೀವು ತಿನ್ಬೋದು ನೋಡಿ. ಈ ಥರ ಬರುತ್ತೆ. ಈ ಥರ ಫುಲ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಟ್ಕೊಂಡು ಉಂಡೆ ಮಾಡ್ಕೋಬೋದು. ನೋಡಿ ಇವಾಗ ಈ ಥರ ಲಡ್ಡು ಕಟ್ಕೊಂಡಿದ್ದೀನಿ ನಾನು. ಇದನ್ನು ನೀವು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರು ಮಾಡ್ಕೋಬೋದು. ನೋಡಿ ಫ್ಲ್ಯಾಕ್ ಸೀಡ್ಸ್ ಕಾಣಿಸುತ್ತೆ, ಆಲ್ಮಂಡ್ ಕಾಣಿಸುತ್ತೆ, ಎಲ್ಲ ಸೀಡ್ಸ್ ಕಾಣಿಸ್ತಿದೆ. ಡೈಲಿ ಒಂದೊಂದು ಈವ್ನಿಂಗ್ ಇಲ್ಲ ಮಾರ್ನಿಂಗ್ ಆಫ್ಟರ್ ಬ್ರೇಕ್ಫಾಸ್ಟ್ ನೀವು ನಿಮ್ಗೆ ಯಾವಾಗ ಬೇಕೋ ಆವಾಗ ತಿನ್ಕೋಬೋದು. ನಿಮಗೆ ಇದು ಬೇಕು ಅಂದರೆ ಶುಗರು ಮತ್ತು ಜಾಗ್ರಿನೂ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಗಾಡ್ ಬ್ಲೆಸ್ ಯು ಆಲ್. ನಿಮಗಿದು ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ.